ಸರ್ಕಾರದ ಬಿಸಿಯೂಟ ಯೋಜನೆ ಅಂದ್ರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಆರೋಗ್ಯಕರ ಭವಿಷ್ಯ ಅಂತ ಅರ್ಥ. ಆದ್ರೆ ಈ ಶಾಲೆಯಲ್ಲಿ ನಡೀತಿರೋದೇ ಬೇರೆ. ಹೌದು, ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದ PM ಶ್ರೀ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರದ ಬಿಸಿಯೂಟ ಯೋಜನೆ ಗಂಭೀರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸಬೇಕಾದ ಈ ಯೋಜನೆ ಕಳಪೆ ಗುಣಮಟ್ಟದ ಊಟದಿಂದಲೇ ಚರ್ಚೆಗೆ ಗ್ರಾಸವಾಗಿದೆ. ಶಾಲೆಯಲ್ಲಿ ನೀಡಲಾಗುತ್ತಿರುವ ಅನ್ನ ಸರಿಯಾಗಿ ಬೆಂದಿಲ್ಲ, ಸಾಂಬಾರ್ನಲ್ಲಿ ರುಚಿಯೇ ಇಲ್ಲ ಎನ್ನುವುದು ಮಕ್ಕಳ ಆರೋಪ. ಅವ್ರ ಹಾಸ್ಟೆಲ್ ಇದ್ದಾರೆ, ಹೆಂಗೆ ಊಟ ತಗೋಬರ್ಲಿ ಅಂತ ಹೇಳ್ತಿದ್ದಾರೆ. ಹೇಗೆ ಊಟ ತರೋದು ಅಂತ ಹೇಳ್ತಿದ್ದಾರೆ? ಹೌದಾ? ಈಗ ನೀವ್ ಹೇಳಲ್ವಾ ಅನ್ನ ಬೆಂದಿಲ್ಲ ಹಾಗೆ ಹೇಗೆ ಅಂತ? ನಾವ್ ಹೇಳಿದ್ರೆ ಅವ್ರು ಕೇಳಲ್ಲ, ಹಂಗಾಗಿ ಹೇಳಲ್ಲ. ಯಾರ ಹತ್ರನ ಹೇಳಲ್ಲ ನೀವು? ಹೌದಾ? ಅದನ್ನೇ ಊಟ ಮಾಡ್ತೀರಾ? ಇದಕ್ಕಿಂತಲೂ ಗಂಭೀರವಾದ ವಿಷಯವೆಂದರೆ ಊಟ ಮಾಡುವ ವೇಳೆ ಅನ್ನದಲ್ಲಿ ಹುಳಗಳು ಪತ್ತೆಯಾಗಿರೋದು. ಇದರಿಂದ ಮಕ್ಕಳು ಊಟ ಮಾಡಲು ಸಾಧ್ಯವಾಗದೆ ಅನ್ನವನ್ನೇ ಚೆಲ್ಲಿ ಹಸಿವೆಯಿಂದ ಪಾಠ ಕೇಳುವಂತ ಪರಿಸ್ಥಿತಿ ಎದುರಾಗಿದೆ. ಏನಾಯ್ತು ಪುಟ? ಹುಳ ಇತ್ತಾ? ಯಾವ್ದ್ರಲ್ಲಿ ಹುಳ ಇತ್ತು? ಈಗಾಯ್ತಾ? ಹೌದಾ? ಸರಿಮಾ, ಇದು ಊಟ ಮಾಡ್ತಿಲ್ವಾ ನೀನು? ಹಾಗೆ ಬಿಟ್ಟಿಯಾ? ಅದಷ್ಟೇ ಅಲ್ಲ, ಅನ್ನದಲ್ಲಿ ಹುಳ ಇದೆ ಎಂದು ಮಕ್ಕಳು ತಿಳಿಸಿದರೂ ಶಿಕ್ಷಕರು ಹಾಗೂ ಶಾಲಾ ಆಡಳಿತ ಮಂಡಳಿ ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವ ಆರೋಪ ಕೇಳಿಬರುತ್ತಿದೆ. ಇವೆಲ್ಲವಕ್ಕೂ ಮೂಲ ಕಾರಣವಾಗಿರುವ ಅಡುಗೆ ಸಿಬ್ಬಂದಿಗಳ ದರ್ಬಾರ್ ನಡೆಯುತ್ತಿದ್ರೂ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವ ಪರಿಸ್ಥಿತಿ ಶಾಲೆಯಲ್ಲಿ ಮುಂದುವರೆದಿದೆ. ನಿರ್ಲಕ್ಷ್ಯದ ಪರಿಣಾಮವಾಗಿ ಹಲವು ಪುಟ್ಟ ಮಕ್ಕಳು ಸರ್ಕಾರದ ಬಿಸಿಯೂಟವನ್ನೇ ತೊರೆಯುತ್ತಿದ್ದಾರೆ. ಕೆಲವರು ಶಾಲೆಗೆ ಮನೆಯಿಂದಲೇ ಊಟ ತರುವಂತಾಗಿದೆ. ಇವೆಲ್ಲವೂ ಮಕ್ಕಳ ಆರೋಗ್ಯ ಮತ್ತು ಭವಿಷ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವಂತಾಗಿದೆ. ಮಕ್ಕಳು ಅನುಭವಿಸುತ್ತಿರುವ ಈ ಸಮಸ್ಯೆ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಮಕ್ಕಳ ಆರೋಗ್ಯದ ಜೊತೆ ಆಟವಾಡುತ್ತಿರುವ ಈ ಪರಿಸ್ಥಿತಿಗೆ ಯಾರು ಹೊಣೆ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಾಗಿದೆ. ಇದೇ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಿಕ್ಕಮಗಳೂರು ಲೈವ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.